ನಮಸ್ಕಾರ. ಸಾಮಾನ್ಯವಾಗಿ ನಮಗೆ ಬರೋ ಪಾಸಿಟಿವ್ ಫೀಡ್ಬ್ಯಾಕ್ ಅಂದ್ರೆ ಕೇಳೋಕೆ ಖುಷಿಯಷ್ಟೇ ಅನ್ಕೊಳ್ತೀವಿ. ಆದ್ರೆ ಅದು ಅದಕ್ಕಿಂತ ತುಂಬಾನೇ ಹೆಚ್ಚು. ಇದು ನಮ್ಮ ಬಿಸ್ನೆಸ್ಗೆ ಒಂದು ದೊಡ್ಡ ಆಸ್ತಿ ಇದ್ದ ಹಾಗೆ. ಈ ವಿಶ್ಲೇಷಣೆಯಲ್ಲಿ ಕೇವಲ ಕೇಳಲು ಚೆನ್ನಾಗಿರೋ ಹೊಗಳಿಕೆಗಳನ್ನ ನಮ್ಮ ಕಂಪನಿಯ ಮುಂದಿನ ದಾರಿಯನ್ನೇ ತೋರಿಸೋ ಒಂದು ಶಕ್ತಿಯುತ ಸಾಧನವಾಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಪ್ರತಿಯೊಂದು ಬಿಸ್ನೆಸ್ ಕೂಡ ತಮ್ಮ ಗ್ರಾಹಕರಿಂದ ಈ ರೀತಿ ಕೇಳೋಕೆ ಇಷ್ಟಪಡುತ್ತೆ ಅಲ್ವಾ? ಇದು ನಮ್ಮ ಶ್ರಮ ಸಾರ್ಥಕವಾಯಿತು ಅನ್ನೋ ಫೀಲ್ ಕೊಡುತ್ತೆ. ಒಬ್ಬ ಕಸ್ಟಮರ್ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಜೊತೆ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಆದ್ರೆ ಅಸಲಿ ಚಾಲೆಂಜ್ ಇರೋದೇ ಇಲ್ಲಿ. ಈ ಖುಷಿಯ ಭಾವನೆಯನ್ನ ಒಂದು ಸರಿಯಾದ ಸ್ಟ್ರಾಟಜಿಯಾಗಿ ಪರಿವರ್ತಿಸೋದು ಹೇಗೆ ಅಂತ ಹೆಚ್ಚಿನ ಕಂಪನಿಗಳಿಗೆ ಗೊತ್ತಿರಲ್ಲ. ಇದರಿಂದ ಆ ಫೀಡ್ಬ್ಯಾಕ್ನಲ್ಲಿ ಅಡಗಿರೋ ಬೆಲೆಬಾಳೋ ಮಾಹಿತಿಯನ್ನ ಅವರು ಮಿಸ್ ಮಾಡ್ಕೊಳ್ತಾರೆ. ಹಾಗಾದ್ರೆ ಈ ಹೊಗಳಿಕೆಯನ್ನ ಆಕ್ಷನ್ ಆಗಿ ಬದಲಾಯಿಸೋದು ಹೇಗೆ? ಸರಿ, ಈ ಪಯಣದಲ್ಲಿ ನಾವು 4 ಮುಖ್ಯ ಹಂತಗಳನ್ನು ನೋಡೋಣ. ಮೊದಲನೆಗೆ ಹೊಗಳಿಕೆಯ ಆಚೆಗಿನ ವ್ಯಾಲ್ಯೂ ಏನು ಅಂತ ಗುರುತಿಸೋದು, ಆಮೇಲೆ ಅದನ್ನ ಡಿಕೋಡ್ ಮಾಡೋದು, ಅದಕ್ಕೆ ನಂಬರ್ಸ್ ಕೊಡೋದು, ಮತ್ತು ಕೊನೆಗೆ ಅದನ್ನ ಒಂದು ಸ್ಟ್ರಾಟಜಿಕ್ ಪ್ಲಾನ್ ಆಗಿ ರೂಪಿಸೋದು. ನಮ್ಮ ಮೊದಲ ಗುರಿ ಏನು ಅಂದ್ರೆ ಕೇವಲ ಹೊಗಳಿಕೆಗಳನ್ನ ಕಲೆಕ್ಟ್ ಮಾಡೋದನ್ನ ಬಿಟ್ಟು ಅವುಗಳನ್ನೇ ಒಂದು ಪ್ರಮುಖ ಡೇಟಾ ಅಂತ ನೋಡಿ ಸರಿಯಾಗಿ ಅನಲೈಸ್ ಮಾಡಕ್ ಶುರು ಮಾಡೋದು. ಪ್ರತಿಯೊಂದು ಪಾಸಿಟಿವ್ ಕಾಮೆಂಟ್ ಕೂಡ ಒಂದು ಇಂಪಾರ್ಟೆಂಟ್ ಸುಳಿವಿದ್ದ ಹಾಗೆ. ಈಗ ಈ ಹೊಗಳಿಕೆಯ ಮಾತುಗಳ ಹಿಂದಿರೋ ಅಸಲಿ ಅರ್ಥವನ್ನ ಡಿಕೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಗ್ರಾಹಕರ ಫೀಡ್ಬ್ಯಾಕ್ ಅನ್ನ ಅನಲೈಸ್ ಮಾಡಿ ಅದರಲ್ಲಿರೋ ಕಾಮನ್ ಪ್ಯಾಟರ್ನ್ಸ್ ಮತ್ತು ಮುಖ್ಯ ವಿಷಯಗಳನ್ನ ಹುಡುಕೋದು ಇದರ ಮೊದಲ ಸ್ಟೆಪ್. ಈ ಫೀಡ್ಬ್ಯಾಕಿನ 3 ಮುಖ್ಯ ಭಾಗಗಳಾಗಿ ನೋಡಬೇಕು. ಗ್ರಾಹಕರು ಏನನ್ನ ಹೆಚ್ಚು ಇಷ್ಟಪಡ್ತಿದ್ದಾರೆ, ಅದರಿಂದ ಅವರಿಗೆ ಸಿಕ್ಕಿರೋ ಬೆನಿಫಿಟ್ ಏನು, ಮತ್ತು ಅದು ಅವರಿಗೆ ಯಾವ ರೀತಿ ಫೀಲ್ ಆಗ್ತಿದೆ. ಈ ರೀತಿ ವಿಶ್ಲೇಷಣೆ ಮಾಡಿದ್ರೆ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಈ ವಿಶ್ಲೇಷಣೆ ಕೇವಲ ಪ್ರಾಡಕ್ಟ್ನ ಮುಖ್ಯ ಫೀಚರ್ಸ್ ಬಗ್ಗೆ ಮಾತ್ರ ಇರಬಾರ್ದು. ಅದನ್ನ ಬಳಸೋದು ಎಷ್ಟು ಸುಲಭ, ಅದರ ಡಿಸೈನ್ ಹೇಗಿದೆ ಮತ್ತು ಕಸ್ಟಮರ್ ಸಪೋರ್ಟ್ ಹೇಗಿತ್ತು ಅನ್ನೋ ಸಂಪೂರ್ಣ ಅನುಭವವನ್ನ ಒಳಗೊಂಡಿರಬೇಕು. ಯಾಕಂದ್ರೆ ಕಸ್ಟಮರ್ ಲಾಯಲ್ಟಿ ಇದೆಲ್ಲವನ್ನೂ ಅವಲಂಬಿಸಿರುತ್ತೆ. ಸರಿ, ಇಲ್ಲಿವರೆಗೂ ನಾವು ಏನು ಅಂತ ನೋಡಿದ್ವಿ, ಅಂದ್ರೆ ಗ್ರಾಹಕರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಆ ಭಾವನೆಗಳನ್ನ ನಂಬರ್ಸ್ ಆಗಿ ಕನ್ವರ್ಟ್ ಮಾಡೋ ಹೇಗೆ ಅಂತ ನೋಡೋಣ. ಯಾಕಂದ್ರೆ ಮೆಟ್ರಿಕ್ಸ್ ಅಂದ್ರೆ ಸಂಖ್ಯೆಗಳು ಈ ಫೀಡ್ಬ್ಯಾಕ್ಗೆ ಒಂದು ತೂಕ ಕೊಡುತ್ತೆ ಮತ್ತು ನಿರ್ಧಾರಗಳನ್ನ ತಗೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕಾಗಿ ಬಳಸೋ ಒಂದು ಪವರ್ಫುಲ್ ಟೂಲ್ ಇದೆ, ಅದೇ ನೆಟ್ ಪ್ರಮೋಟರ್ ಸ್ಕೋರ್ ಅಥವಾ NPS. ಇದು ಕಸ್ಟಮರ್ ಲಾಯಲ್ಟಿಯನ್ನ ಅಳೆಯೋ ಒಂದು ಸ್ಟ್ಯಾಂಡರ್ಡ್ ವಿಧಾನ. ನಮ್ಮ ಗ್ರಾಹಕರು ನಮ್ಮ ಪ್ರಾಡಕ್ಟ್ನ ಬೇರೆಯವರಿಗೆ ಎಷ್ಟು ರೆಫರ್ ಮಾಡ್ತಾರೆ ಅನ್ನೋದನ್ನ ಇದು ಅಳೆಯುತ್ತೆ. NPS ಸ್ಕೋರ್ 3 ತರಹದ ಗ್ರಾಹಕರನ್ನ ಗುರುತಿಸುತ್ತೆ. ಪ್ರಮೋಟರ್ಸ್ ಅಂದ್ರೆ ನಮ್ಮ ನಿಷ್ಠಾವಂತ ಫ್ಯಾನ್ಸ್, ಪ್ಯಾಸಿವ್ಸ್ ಅಂದ್ರೆ ಸ್ಯಾಟಿಸ್ಫೈ ಆಗಿದ್ದಾರೆ ಆದ್ರೆ ಅಷ್ಟು ಉತ್ಸಾಹ ಇಲ್ಲ, ಮತ್ತು ಡಿಟ್ರಾಕ್ಟರ್ಸ್ ಅಂದ್ರೆ ಅಸಂತುಷ್ಟ ಗ್ರಾಹಕರು. ಉದಾಹರಣೆಗೆ +55 ತರಹದ ಒಂದು ಒಳ್ಳೆ NPS ಸ್ಕೋರ್ ಇದ್ರೆ ಅದರರ್ಥ ನಮ್ಮ ಹೆಚ್ಚಿನ ಗ್ರಾಹಕರು ನಮ್ಮ ಪರ ಇದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಸಂಕೇತ. ಇದೊಂದು ನಾವು ರಿಪೋರ್ಟ್ ಮಾಡಬಹುದಾದ ಖಚಿತವಾದ ರಿಸಲ್ಟ್. NPS ಅಷ್ಟೇ ಅಲ್ಲ, CSAT ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಕೋರ್ ಮತ್ತು ಎಷ್ಟು % ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಿದೆ ಅನ್ನೋ ಹಾಗೆ ಬೇರೆ ಮೆಟ್ರಿಕ್ಸ್ ಕೂಡ ಇವೆ. ಇವೆಲ್ಲ ಸೇರಿ ನಮ್ಮ ಪರ್ಫಾರ್ಮೆನ್ಸ್ನ ಕಂಪ್ಲೀಟ್ ಚಿತ್ರಣವನ್ನ ಕೊಡುತ್ತೆ. ಸರಿ, ಈಗ ನಾವು ಕೊನೆಯ ಮತ್ತು ಅತಿ ಇಂಪಾರ್ಟೆಂಟ್ ಭಾಗಕ್ಕೆ ಬಂದಿದ್ದೇವೆ. ನಾವು ಕಲೆಕ್ಟ್ ಮಾಡಿದ ಈ ಎಲ್ಲ ಡೇಟಾ ಮತ್ತು ಒಳನೋಟಗಳನ್ನ ಕಾರ್ಯರೂಪಕ್ಕೆ ತರೋ ಬಿಸ್ನೆಸ್ ನಿರ್ಧಾರಗಳಾಗಿ ಪರಿವರ್ತಿಸೋದು ಹೇಗೆ? ಬನ್ನಿ, ಒಬ್ಬ ಗ್ರಾಹಕರು ಕೊಟ್ಟಿರೋ ಈ ಸಿಂಪಲ್ ಫೀಡ್ಬ್ಯಾಕ್ನ ನೋಡೋಣ. ಸೆಟಪ್ ಮಾಡೋದು ನಂಬಲಾಗದಷ್ಟು ಸುಲಭವಾಗಿತ್ತು. ಇದು ಬರೀ ಒಂದು ಹೊಗಳಿಕೆ ಅಲ್ಲ, ಇದೊಂದು ಸ್ಟ್ರಾಟಜಿಕ್ ಇನ್ಸೈಟ್ನ ಆರಂಭ. ಗಮನಿಸಿ, ಆ ಒಂದು ಸಿಂಪಲ್ ಮಾತನ್ನ ನಾವು ಹೇಗೆ ಒಂದು ಪವರ್ಫುಲ್ ಬಿಸ್ನೆಸ್ ತೀರ್ಮಾನಕ್ಕೆ ಕನೆಕ್ಟ್ ಮಾಡಬಹುದು ಅಂತ. ಬಳಕೆಯ ಸುಲಭತೆ ಅನ್ನೋದು ನಮ್ಮ ಪ್ರಮುಖ ಶಕ್ತಿ ಮತ್ತು ಮಾರ್ಕೆಟ್ನಲ್ಲಿ ನಮ್ಮನ್ನ ಬೇರೆಯವರಿಂದ ವಿಭಿನ್ನವಾಗಿ ನಿಲ್ಲಿಸೋ ಅಂಶ ಅಂತ ನಾವು ಗುರುತಿಸಬಹುದು. ಇದೇ ಈ ವಿಶ್ಲೇಷಣೆಯ ಪ್ರಮುಖ ಪಾಠ. ಈ ಒಳನೋಟಗಳನ್ನ ಇಟ್ಕೊಂಡು ನಮ್ಮ ಟೀಮ್ಸ್ ಏನೆಲ್ಲ ಮಾಡಬಹುದು ಅಂದ್ರೆ, ಗ್ರಾಹಕರು ಈಗಾಗಲೇ ಇಷ್ಟಪಡೋ ಫೀಚರ್ಗಳಿಗೆ ಹೆಚ್ಚಿನ ಪ್ರಿಯಾರಿಟಿ ಕೊಡೋದು, ಅವರ ಮಾತುಗಳನ್ನೇ ನಮ್ಮ ಮಾರ್ಕೆಟಿಂಗ್ ಕ್ಯಾಂಪೇನ್ಗಳಿಗೆ ಬಳಸೋದು, ಮತ್ತು ನಮ್ಮ ಮುಂದಿನ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಇದನ್ನೇ ಗೈಡ್ಲೈನ್ ಆಗಿ ಬಳಸ್ಕೊಡೋದು. ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನೋದು ಕೇವಲ ಒಂದು ರಿಸಲ್ಟ್ ಅಲ್ಲ, ಅದು ನಮ್ಮ ಮುಂದಿನ ಸ್ಟ್ರಾಟಜಿಯ ಸ್ಟಾರ್ಟಿಂಗ್ ಪಾಯಿಂಟ್. ನಾವು ನೋಡೋ ದೃಷ್ಟಿಕೋನವನ್ನೇ ಹೀಗೆ ಬದಲಾಯಿಸ್ಕೊಳ್ಬೇಕು. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಟ್ಕೊಳ್ಳೋಣ. ನಮ್ಮ ಗ್ರಾಹಕರು
ನಮ್ಮ ಪ್ರಾಡಕ್ಟ್ನಲ್ಲಿ ಅತಿ ಹೆಚ್ಚಾಗಿ ಇಷ್ಟಪಡೋದು ಏನನ್ನ ಮತ್ತು ಆ ಇಷ್ಟವನ್ನೇ ಬಳಸ್ಕೊಂಡು ಅವರ ನಿಷ್ಠೆಯನ್ನ ಇನ್ನಷ್ಟು ಬಲಪಡಿಸೋಕೆ ನಾವು ಏನೆಲ್ಲ ಮಾಡ್ಬೋದು ಇದರ ಬಗ್ಗೆ ಯೋಚಿಸಿ.